ನಮಸ್ಕಾರ. ನಮ್ಮ ಹೆಸರು ಆನಂದ್ ಗೌಡ್ರ ಅಂತೇಳಿ. ನೆಟ್ಸರ್ವ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಪುಣೆ ವತಿಯಿಂದ ಬಂದೀವಿ. ಇಲ್ಲಿ ಒಂದು ಹಳ್ಳಿ ಒಳಗೆ ರೈತರಿಗೆ ಕಬ್ಬಿನ ಬೆಳೆಗೆ ನಮ್ಮ ನೆಟ್ಸರ್ವ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ನ ಪ್ರಾಡಕ್ಟ್ಸನ್ನು ಕೊಟ್ಟಿದ್ದೀವಿ. ಅವ್ರು ಹೆಂಗೆ ಯಾವ ರೀತಿ ಯೂಸ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಅವ್ರ ಮುಖಾಂತರ ಕೇಳೋಣಂತ. ಸರ್ ನಮಸ್ಕಾರ. ನಿಮ್ಮ ಹೆಸರು, ಊರು ಮತ್ತು ಯಾವ ಬೆಳೆಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಸ್ವಲ್ಪ ಡೀಟೇಲ್ ಒಳಗೆ ಹೇಳ್ರಿ. ನನ್ನ ಹೆಸರು ರುದ್ರಯ್ಯ ಗಂಗಾ ಹಿರೇಮಠ ಅಂತೇಳಿ ಹಳಿಯಾಳ ತಾಲೂಕಿನ ಹೊಮ್ನಳ್ಳಿ ಗ್ರಾಮದ ನಿವಾಸಿ. ನಾನು ಈ ನೆಟ್ಸರ್ವ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಕಬ್ಬಿನ ಬೆಳೆಗೆ ಉಪಯೋಗಿಸಿದ್ದೇನೆ. ಆ ಉಪಯೋಗಿಸಿದ ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಕಬ್ಬನ್ನು ನಾಟಿ ಮಾಡಬೇಕಾದ್ರೆ ನಾನು ಮೊದಲು ಪ್ರತಿ ವರ್ಷ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಾಟಿ ಮಾಡ್ತಾಯಿದ್ದೆ. ಈ ವರ್ಷ ಸಾವಯವ ಕೃಷಿಯನ್ನು ಮಾಡಬೇಕಂತೇಳಿ ತಮ್ಮ ಮೂಲಕ ಹೇಳಬಯಸ್ತೇನೆ. ಮೊದಲನೇದಾಗಿ ಬಯೋ 95 ಮತ್ತು ಸ್ಟಿಮ್ರಿಚನ್ನು 3 ಡೋಸ್ ಕೊಟ್ಟೆ ಕಬ್ಬಿಗೆ. ಪ್ರತಿ 15 ದಿನಗಳಿಗೊಮ್ಮೆ ನಾನು ಈ 3 ಡೋಸನ್ನು ಕೊಟ್ಟಾದ ನಂತರ ಕಬ್ಬು ಕ್ರಮೇಣ ಒಳ್ಳೆಯ ಗುಣಮಟ್ಟದ ಕಬ್ಬು ಆಗಿ ಬೆಳೀತಾ ಇತ್ತು. ಅದನ್ನು ನೋಡಿ ನಾನು ಮತ್ತೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರು ಆಮೇಲೆ ಮಣ್ಣಿಗೆ ಫಲವತ್ತತೆ ಬರಲು ಶೀತನ್ನು ಹೇಳಿದರು. ಈ ಶೀತನ್ನು 3 ಡೋಸ್ ಕೊಟ್ಟೆ. ಇದು ಹೈ ನೀರಿನ ಮೂಲಕ ನೇರವಾಗಿ ಕಬ್ಬಿನ ಭೂಮಿಗೆ ಕೊಟ್ಟು 3 ಡೋಸ್ ಕೊಟ್ಟಾಗ ಭೂಮಿಯ ಗುಣಧರ್ಮ ಒಳ್ಳೆಯದಾಯಿತು. ಕಬ್ಬು ಗಡಸಾಗಿ ಬೆಳೀತು. ಇದಾದ ನಂತರ ನಾವು ಕಬ್ಬಿಗೆ ಕೀಡಿ ರೋಗ ಏನಾದರೂ ಬಂತಂದರೆ ಇಂಟ್ಯಾಕ್ಟನ್ನು ಬಳಸಿ ಆ ಕೀಡೆ ಬಾಧನ್ನು ಕಡಿಮೆ ಮಾಡಿದೆ. ಇದಾದ ನಂತರ NPK ಗೊಬ್ಬರಗಳನ್ನು NPK ಪ್ರಾಡಕ್ಟನ್ನು ಯೂಸ್ ಮಾಡಿ ಇದನ್ನು ಸುಮಾರು 3 ಡೋಸ್ ಕೊಟ್ಟೆ. 3 ಡೋಸ್ ಕೊಟ್ಟ ನಂತರ ಕಬ್ಬು ಸುಮಾರು ಒಳ್ಳೆಯ ಮಟ್ಟಕ್ಕೆ ಬೆಳೀತು. ಇನ್ನೂ 1 ಡೋಸ್ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಮಳೆ ಪ್ರಮಾಣ ಹೆಚ್ಚಾಗಿದ್ದರಿಂದ ಕೊಡಲಿಕ್ಕಾಗಲಿಲ್ಲ. ಆದರೂ ಒಳ್ಳೆಯ ಗುಣಮಟ್ಟದ ಕಬ್ಬಾಗಿ ಬೆಳೆದಿದೆ. ಪ್ರತಿಯೊಂದು ಕಬ್ಬು ಸರಿ ಸುಮಾರು 30ರಿಂದ 32 ಗನ್ಗಳವರೆಗೆ ಬೆಳೆದಿದೆ. ಇದನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ ನನಗೆ. ಈಗ ನೀವು ಶೀತದ ಎಲ್ಲ ಯೂಸ್ ಮಾಡಿದ್ರಲ್ಲ, ಭೂಮಿಯದು ಏನು ಡಿಫ್ರೆನ್ಸ್ ಕಂಡು ಬಂತು ನಿಮಗೆ? ಸರ್, ನಾನು ರಾಸಾಯನಿಕ ಮತ್ತು ಈ ಬಯೋ 95 ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದಾಗ ಮಣ್ಣಲ್ಲಿ ಬಹಳಷ್ಟು ಬದಲಾವಣೆ ಕಂಡು ಬಂತು. ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದಾಗ ಮಣ್ಣು ಗಡಸಾಗ್ತಾ ಇತ್ತು, ಬಿರುಸಾಗ್ತಾ ಇತ್ತು. ಬಟ್ ಈ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದಾಗ ಮಣ್ಣು ಮೆದುವಾಗಿ ಉಸುಕ್ ಟೈಪ್ ಬರ್ತಾಯಿತ್ತು. ಅಂದರೆ ಫಲವತ್ತತೆ ಹೆಚ್ಚಾಗಿ ಬರ್ತಾಯಿತ್ತು. ಅದನ್ನು ನೋಡಿಕೊಂಡು ನಾವು ಈ ಸರಿ ಒಂದು 20 ಗುಂಟೆಗೆ ಇದನ್ನು ಡೆಮೋ ಮಾಡಿ ಈ ರೀತಿ ಒಳ್ಳೆಯ ರಿಸಲ್ಟ್ ಬಂದಿದ್ದು ನೋಡಿ ಈ ವರ್ಷ ನನ್ನ ಸಂಪೂರ್ಣ ಭೂಮಿಗೆ ನಾನು ಬಯೋ 95 ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಓಕೆ, ಈಗ ಗಣಿಕೆ ಎಷ್ಟದಾವ ಸ್ವಲ್ಪ ಎಣಿಸಿ ಹೇಳ್ತೀರಿ? ಗಣಿಕೆ ಸರಿ ಸುಮಾರು 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, ಸರಿ ಸುಮಾರು 30-32 ಮಟ್ಟ ಅದು. 30ರಿಂದ 32 ಮಟ್ಟ ಅದು. ಅಂದರೆ ಎಷ್ಟು ಟನ್ ನಿಮಗೆ ಇಳುವರಿ ಬರ್ಬೋದು ಅಂತ ಅನಿಸ್ತೈತಿ? ಸರ್, ನಾನು ಈಗ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬೆಳೆದಾಗ 1 ಎಕರೆಗೆ ಸರಿ ಸುಮಾರು 30 ಟನ್ ನಮ್ಮಲ್ಲಿ ಈ ಭಾಗದಲ್ಲಿ ಬರ್ತಾಯಿತ್ತು. ಬಟ್ ಈ ಸಾರಿ ನಾನು 1 ಎಕರೆಗೆ 40 ಟನ್ ಬರಬೇಕಂತ ಅಜುಮ್ಷನ್ ಇಟ್ಕೊಂಡಿದ್ದೀನಿ. ಎಕ್ಸ್ಪೆಕ್ಟೇಷನ್ ಐತಿ 40 ಬರ್ಬೋದು. 40 ಬಂದರೆ ಒಳ್ಳೆಯ ಪ್ರಾಡಕ್ಟ್ ಮತ್ತು ಗುಣಧರ್ಮದ ಪ್ರಾಡಕ್ಟನ್ನು ನಾನು ಬಳಸಿ ಮುಂದಿನ ವರ್ಷ ಸಾವಯವ ಕೃಷಿಯನ್ನೇ ಅವಲಂಬಿತನಾಗಿರ್ತೀನಿ. ಅಂದರೆ ಇವು ನೆಟ್ಸರ್ವ್ ಪ್ರಾಡಕ್ಟ್ಸ್ ಎಲ್ಲರೂ ಯೂಸ್ ಮಾಡೋಕೆ ಅಡ್ಡಿಲ್ಲ ನಿಮ್ಮ ಪ್ರಕಾರ? ಸರ್, ಒಳ್ಳೆಯ ಪ್ರಾಡಕ್ಟ್ ಅದೇ. ಭೂಮಿಯ ಗುಣಧರ್ಮ ಉಳಿತದೆ, ಹೆಚ್ಚಿನ ಲಾಭ ಬರ್ತದೆ, ಕಡಿಮೆ ಬಂಡವಾಳ ಹೆಚ್ಚಿನ ಆದಾಯ ಬರ್ತದೆ ಈ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ. ಎಲ್ಲ ಮಾಹಿತಿಯನ್ನು ಕೊಟ್ಟಂಥ ತಮಗೆ ಧನ್ಯವಾದಗಳು. ನಮಸ್ತೆ.